ಹಾರ್ಮುಜ್ ದಾಟಿ ಮುಂಬೈಗೆ ಬಂತು ಎಲ್ಪಿಜಿ ಟ್ಯಾಂಕರ್. ಇಂದು ನವಿ ಮುಂಬೈ ಬಂದರಿಗೆ ಆಗಮಿಸಿದ ಟ್ಯಾಂಕರ್ 15,000 ಟನ್ ಗ್ಯಾಸ್ ಜೊತೆ ಬಂದ ಗ್ರೀನ್ ಆಶಾ ಟ್ಯಾಂಕರ್. ಸಂಘರ್ಷದ ನಡುವೆ ಹಾರ್ಮುಜ್ ದಾಟಿದ್ದ ಎಲ್ಪಿಜಿ ಟ್ಯಾಂಕರ್ ಅರಬ್ಬಿ ಸಮುದ್ರದಲ್ಲಿ ಗ್ರೀನ್ ಆಶಾಗೆ ನೇವಿ ಎಸ್ಕಾರ್ಟ್ ಮಾಡಿದೆ. ಭಾರತಕ್ಕೆ ಒಂದು ದಿನಕ್ಕೆ 80,000 ಟನ್ ಗ್ಯಾಸ್ ಬೇಕು. ಗ್ರೀನ್ ಆಶಾ ಹಡಗು 15,000 ಟನ್ ಗ್ಯಾಸ್ ಅನ್ನು ಹೊತ್ಕೊಂಡು ಬಂದಿದೆ. ಈ ಗ್ಯಾಸ್ ನಮ್ಮ ಗ್ಯಾಸ್, ದಾಹಕ್ಕೆ ತುಸು ರಿಲೀಫ್ ನೀಡಬಹುದು ಅಷ್ಟೇ. ಇದೀಗ ಹಾರ್ಮುಜ್ನಲ್ಲಿ ಭಾರತದ ಒಂದು ಎಲ್ಪಿಜಿ ಹಡಗು ಮಾತ್ರ ನಿಂತಿದೆ. ನಿಮಗೆ ಗೊತ್ತಿರಲಿ, ನಿನ್ನೆ ಓಪನ್ ಆಗಿದ್ದ ಹಾರ್ಮುಜ್ ಇವತ್ತು ಮತ್ತೆ ಬಂದಾಗಿದೆ. ಹಾಗಾಗಿ ಗ್ಯಾಸ್ ಅನಿಶ್ಚಿತತೆ ಹಾಗೆ ಮುಂದುವರೆದಿದೆ. ಹಾರ್ಮುಜ್ ದಾಟಿ ಮುಂಬೈಗೆ ಬಂತು ಎಲ್ಪಿಜಿ ಟ್ಯಾಂಕರ್. ಇಂದು ನವಿ ಮುಂಬೈ ಬಂದರಿಗೆ ಆಗಮಿಸಿದ ಟ್ಯಾಂಕರ್ 15,000 ಟನ್ ಗ್ಯಾಸ್ ಜೊತೆ ಬಂದ ಗ್ರೀನ್ ಆಶಾ ಟ್ಯಾಂಕರ್. ಸಂಘರ್ಷದ ನಡುವೆ ಹಾರ್ಮುಜ್ ದಾಟಿದ್ದ ಎಲ್ಪಿಜಿ ಟ್ಯಾಂಕರ್ ಅರಬ್ಬಿ ಸಮುದ್ರದಲ್ಲಿ ಗ್ರೀನ್ ಆಶಾಗೆ ನೇವಿ ಎಸ್ಕಾರ್ಟ್ ಮಾಡಿದೆ. ಭಾರತಕ್ಕೆ ಒಂದು ದಿನಕ್ಕೆ 80,000 ಟನ್ ಗ್ಯಾಸ್ ಬೇಕು. ಗ್ರೀನ್ ಆಶಾ ಹಡಗು 15,000 ಟನ್ ಗ್ಯಾಸ್ ಅನ್ನು ಹೊತ್ಕೊಂಡು ಬಂದಿದೆ. ಈ ಗ್ಯಾಸ್ ನಮ್ಮ ಗ್ಯಾಸ್, ದಾಹಕ್ಕೆ ತುಸು ರಿಲೀಫ್ ನೀಡಬಹುದು ಅಷ್ಟೇ. ಇದೀಗ ಹಾರ್ಮುಜ್ನಲ್ಲಿ ಭಾರತದ ಒಂದು ಎಲ್ಪಿಜಿ ಹಡಗು ಮಾತ್ರ ನಿಂತಿದೆ. ನಿಮಗೆ ಗೊತ್ತಿರಲಿ, ನಿನ್ನೆ ಓಪನ್ ಆಗಿದ್ದ ಹಾರ್ಮುಜ್ ಇವತ್ತು ಮತ್ತೆ ಬಂದಾಗಿದೆ. ಹಾಗಾಗಿ ಗ್ಯಾಸ್ ಅನಿಶ್ಚಿತತೆ ಹಾಗೆ ಮುಂದುವರೆದಿದೆ. ಹಾರ್ಮುಜ್ ದಾಟಿ ಮುಂಬೈಗೆ ಬಂತು ಎಲ್ಪಿಜಿ ಟ್ಯಾಂಕರ್. ಇಂದು ನವಿ ಮುಂಬೈ ಬಂದರಿಗೆ ಆಗಮಿಸಿದ ಟ್ಯಾಂಕರ್ 15,000 ಟನ್ ಗ್ಯಾಸ್ ಜೊತೆ ಬಂದ ಗ್ರೀನ್ ಆಶಾ ಟ್ಯಾಂಕರ್. ಸಂಘರ್ಷದ ನಡುವೆ ಹಾರ್ಮುಜ್ ದಾಟಿದ್ದ ಎಲ್ಪಿಜಿ ಟ್ಯಾಂಕರ್ ಅರಬ್ಬಿ ಸಮುದ್ರದಲ್ಲಿ ಗ್ರೀನ್ ಆಶಾಗೆ ನೇವಿ ಎಸ್ಕಾರ್ಟ್ ಮಾಡಿದೆ. ಭಾರತಕ್ಕೆ ಒಂದು ದಿನಕ್ಕೆ 80,000 ಟನ್ ಗ್ಯಾಸ್ ಬೇಕು. ಗ್ರೀನ್ ಆಶಾ ಹಡಗು 15,000 ಟನ್ ಗ್ಯಾಸ್ ಅನ್ನು ಹೊತ್ಕೊಂಡು ಬಂದಿದೆ. ಈ ಗ್ಯಾಸ್ ನಮ್ಮ ಗ್ಯಾಸ್, ದಾಹಕ್ಕೆ ತುಸು ರಿಲೀಫ್ ನೀಡಬಹುದು ಅಷ್ಟೇ. ಇದೀಗ ಹಾರ್ಮುಜ್ನಲ್ಲಿ ಭಾರತದ ಒಂದು ಎಲ್ಪಿಜಿ ಹಡಗು ಮಾತ್ರ ನಿಂತಿದೆ. ನಿಮಗೆ ಗೊತ್ತಿರಲಿ, ನಿನ್ನೆ ಓಪನ್ ಆಗಿದ್ದ ಹಾರ್ಮುಜ್ ಇವತ್ತು ಮತ್ತೆ ಬಂದಾಗಿದೆ. ಹಾಗಾಗಿ ಗ್ಯಾಸ್ ಅನಿಶ್ಚಿತತೆ ಹಾಗೆ ಮುಂದುವರೆದಿದೆ. ಹಾರ್ಮುಜ್ ದಾಟಿ ಮುಂಬೈಗೆ ಬಂತು ಎಲ್ಪಿಜಿ ಟ್ಯಾಂಕರ್. ಇಂದು ನವಿ ಮುಂಬೈ ಬಂದರಿಗೆ ಆಗಮಿಸಿದ ಟ್ಯಾಂಕರ್ 15,000 ಟನ್ ಗ್ಯಾಸ್ ಜೊತೆ ಬಂದ ಗ್ರೀನ್ ಆಶಾ ಟ್ಯಾಂಕರ್. ಸಂಘರ್ಷದ ನಡುವೆ ಹಾರ್ಮುಜ್ ದಾಟಿದ್ದ ಎಲ್ಪಿಜಿ ಟ್ಯಾಂಕರ್ ಅರಬ್ಬಿ ಸಮುದ್ರದಲ್ಲಿ ಗ್ರೀನ್ ಆಶಾಗೆ ನೇವಿ ಎಸ್ಕಾರ್ಟ್ ಮಾಡಿದೆ. ಭಾರತಕ್ಕೆ ಒಂದು ದಿನಕ್ಕೆ 80,000 ಟನ್ ಗ್ಯಾಸ್ ಬೇಕು. ಗ್ರೀನ್ ಆಶಾ ಹಡಗು 15,000 ಟನ್ ಗ್ಯಾಸ್ ಅನ್ನು ಹೊತ್ಕೊಂಡು ಬಂದಿದೆ. ಈ ಗ್ಯಾಸ್ ನಮ್ಮ ಗ್ಯಾಸ್, ದಾಹಕ್ಕೆ ತುಸು ರಿಲೀಫ್
ನೀಡಬಹುದು ಅಷ್ಟೇ. ಇದೀಗ ಹಾರ್ಮೋಜ್ನಲ್ಲಿ ಭಾರತದ ಒಂದು ಎಲ್ಪಿಜಿ ಹಡಗು ಮಾತ್ರ ನಿಂತಿದೆ. ನಿಮಗೆ ಗೊತ್ತಿರಲಿ, ನಿನ್ನೆ ಓಪನ್ ಆಗಿದ್ದ ಹಾರ್ಮೋಜ್ ಇವತ್ತು ಮತ್ತೆ ಬಂದ್ ಆಗಿದೆ. ಹಾಗಾಗಿ ಗ್ಯಾಸ್ ಅನಿಶ್ಚಿತತೆ ಹಾಗೆ ಮುಂದುವರೆದಿದೆ. ಹಾರ್ಮೋಜ್ ದಾಟಿ ಮುಂಬೈಗೆ ಬಂತು ಎಲ್ಪಿಜಿ ಟ್ಯಾಂಕರ್. ಇಂದು ನವಿ ಮುಂಬೈ ಬಂದರಿಗೆ ಆಗಮಿಸಿದ ಟ್ಯಾಂಕರ್ 15,000 ಟನ್ ಗ್ಯಾಸ್ ಜೊತೆ ಬಂದ ಗ್ರೀನ್ ಆಶಾ ಟ್ಯಾಂಕರ್. ಸಂಘರ್ಷದ ನಡುವೆ ಹಾರ್ಮೋಜ್ ದಾಟಿದ್ದ ಎಲ್ಪಿಜಿ ಟ್ಯಾಂಕರ್ ಅರಬ್ಬಿ ಸಮುದ್ರದಲ್ಲಿ ಗ್ರೀನ್ ಆಶಾಗೆ ನೇವಿ ಎಸ್ಕಾರ್ಟ್ ಮಾಡಿದೆ. ಭಾರತಕ್ಕೆ ಒಂದು ದಿನಕ್ಕೆ 80,000 ಟನ್ ಗ್ಯಾಸ್ ಬೇಕು. ಗ್ರೀನ್ ಆಶಾ ಹಡಗು 15,000 ಟನ್ ಗ್ಯಾಸ್ ಅನ್ನು ಹೊತ್ಕೊಂಡು ಬಂದಿದೆ. ಈ ಗ್ಯಾಸ್ ನಮ್ಮ ಗ್ಯಾಸ್ ದಾಹಕ್ಕೆ ತುಸು ರಿಲೀಫ್ ನೀಡಬಹುದು ಅಷ್ಟೇ. ಇದೀಗ ಹಾರ್ಮೋಜ್ನಲ್ಲಿ ಭಾರತದ ಒಂದು ಎಲ್ಪಿಜಿ ಹಡಗು ಮಾತ್ರ ನಿಂತಿದೆ. ನಿಮಗೆ ಗೊತ್ತಿರಲಿ, ನಿನ್ನೆ ಓಪನ್ ಆಗಿದ್ದ ಹಾರ್ಮೋಜ್ ಇವತ್ತು ಮತ್ತೆ ಬಂದ್ ಆಗಿದೆ. ಹಾಗಾಗಿ ಗ್ಯಾಸ್ ಅನಿಶ್ಚಿತತೆ ಹಾಗೆ ಮುಂದುವರೆದಿದೆ. ಹಾರ್ಮೋಜ್ ದಾಟಿ ಮುಂಬೈಗೆ ಬಂತು ಎಲ್ಪಿಜಿ ಟ್ಯಾಂಕರ್. ಇಂದು ನವಿ ಮುಂಬೈ ಬಂದರಿಗೆ ಆಗಮಿಸಿದ ಟ್ಯಾಂಕರ್ 15,000 ಟನ್ ಗ್ಯಾಸ್ ಜೊತೆ ಬಂದ ಗ್ರೀನ್ ಆಶಾ ಟ್ಯಾಂಕರ್. ಸಂಘರ್ಷದ ನಡುವೆ ಹಾರ್ಮೋಜ್ ದಾಟಿದ್ದ ಎಲ್ಪಿಜಿ ಟ್ಯಾಂಕರ್ ಅರಬ್ಬಿ ಸಮುದ್ರದಲ್ಲಿ ಗ್ರೀನ್ ಆಶಾಗೆ ನೇವಿ ಎಸ್ಕಾರ್ಟ್ ಮಾಡಿದೆ. ಭಾರತಕ್ಕೆ ಒಂದು ದಿನಕ್ಕೆ 80,000 ಟನ್ ಗ್ಯಾಸ್ ಬೇಕು. ಗ್ರೀನ್ ಆಶಾ ಹಡಗು 15,000 ಟನ್ ಗ್ಯಾಸ್ ಅನ್ನು ಹೊತ್ಕೊಂಡು ಬಂದಿದೆ. ಈ ಗ್ಯಾಸ್ ನಮ್ಮ ಗ್ಯಾಸ್ ದಾಹಕ್ಕೆ ತುಸು ರಿಲೀಫ್ ನೀಡಬಹುದು ಅಷ್ಟೇ. ಇದೀಗ ಹಾರ್ಮೋಜ್ನಲ್ಲಿ ಭಾರತದ ಒಂದು ಎಲ್ಪಿಜಿ ಹಡಗು ಮಾತ್ರ ನಿಂತಿದೆ. ನಿಮಗೆ ಗೊತ್ತಿರಲಿ, ನಿನ್ನೆ ಓಪನ್ ಆಗಿದ್ದ ಹಾರ್ಮೋಜ್ ಇವತ್ತು ಮತ್ತೆ ಬಂದ್ ಆಗಿದೆ. ಹಾಗಾಗಿ ಗ್ಯಾಸ್ ಅನಿಶ್ಚಿತತೆ ಹಾಗೆ ಮುಂದುವರೆದಿದೆ.